ಎಚ್ಚರ 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 ಬೇಕಾಬಿಟ್ಟಿ ಮಾತನಾಡಿದ್ರೆ ಹುಷಾರ್, ಎಚ್ಚರವಾಗಿರಿ. ಸಮಾವೇಶ ಸಮಾರಂಭ ಸಭೆಗಳಲ್ಲಿ ಬೇಕಾಬಿಟ್ಟಿ ಮಾತಾಡೋ ಹಂಗಿಲ್ಲ. ಏನು ನಮಗೆ ವಾಕ್ ಸ್ವಾತಂತ್ರ್ಯನೂ ಇಲ್ವಾ ಅಂತ ನೀವು ಅಂದ್ಕೊಳ್ಬಹುದು. ಆದ್ರೆ ವಾಕ್ ಸ್ವಾತಂತ್ರ್ಯ ಬೇರೆ, ದ್ವೇಷಪೂರಿತ ನಾಲಿಗೆಗಳು ಬೇರೆ. ಎಲುಬಿಲ್ಲದ ನಾಲಿಗೆಗೆ ಕಾನೂನಿನ ಬೀಗ ಬಿದ್ದಿದೆ ಇವತ್ತಿನಿಂದ. ಇದು ಸರ್ಕಾರದ ಪ್ಲಾನ್. 2028 ಮತ್ತು 21ಕ್ಕೆ ಗೇಮ್ ಚೇಂಜರ್ ಆಗುತ್ತಾ ಕೈ ಸರ್ಕಾರದ ವಿಧೇಯಕ. ವಿಧಾನಸಭೆ ಅಧಿವೇಶನದಲ್ಲಿ ದ್ವೇಷ ಭಾಷಣ ಮಸೂದೆಯನ್ನ ಮಂಡಿಸಲಾಯಿತು. ದ್ವೇಷ ಭಾಷಣ ಮಾಡಿದ್ರೆ ಕಾನೂನು ಪ್ರಕಾರ ಕ್ರಮ ತೆಗೆದುಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ರಾಜಕಾರಣಿಗಳು ಒಂದು ಪಕ್ಷದ ವಿರುದ್ಧ ಮತ್ತೊಬ್ರು, ಒಂದು ಪಕ್ಷದ ಮೇಲೆ ಮತ್ತೊಬ್ರು ಬೇಕಾಬಿಟ್ಟಿ ಎಲುಬಿಲ್ಲದ ನಾಲಿಗೆಗಳಿಂದ ಮಾತಾಡೋ ಹಾಗಿಲ್ಲ. ಸರ್ಕಾರಗಳು ಅಷ್ಟೇ, ರಾಜಕಾರಣಿಗಳು ಅಷ್ಟೇ, ಮತ್ತು ಬೇರೆ ಬೇರೆ ಸಂಘ ಸಂಸ್ಥೆಗಳು ಅಷ್ಟೇ. ಕಾಂಗ್ರೆಸ್ ಪಕ್ಷದಿಂದ ಮುಸ್ಲಿಂ ತುಷ್ಟೀಕರಣ ಅಂತ ಬಿಜೆಪಿ ಪ್ರತಿ ಸಲ ಆರೋಪ ಮಾಡ್ತಾ ಇತ್ತು. ಕಾಂಗ್ರೆಸ್ನವರು ಅದಕ್ಕೆ ಸರಿಯಾಗಿ ಹಂಗೆ ನಡ್ಕೊಳ್ಳೋರು. ಕೇಸರಿ ಸಂಘಟನೆಗಳು, ಮುಸ್ಲಿಂ ಸಂಘಟನೆಗಳು ಏಟಿಗೆ ಎದುರೇಟು ಅಂತ ನಿಂತ್ಕೊಂಡಿದ್ವು. ಪ್ರಚೋದನೆಯ ಮಾತುಗಳನ್ನಾಡ್ಕೊಂಡು, ಪ್ರಚೋದನಾ ಪೂರ್ವಕ ಭಾಷಣಗಳನ್ನಾಡ್ಕೊಂಡು, ಹೇಳಿಕೆಗಳಿಗೆ ಕಡಿವಾಣಕ್ಕೆ ಈಗ ಬಿಲ್ ಅನ್ನ ಪಾಸ್ ಮಾಡ್ತಿದ್ದಾರೆ. ದ್ವೇಷ ಭಾಷಣಕ್ಕೆ 10 ವರ್ಷಗಳ ಗರಿಷ್ಠ ಶಿಕ್ಷೆ ನೀಡೋ ಅವಕಾಶ ಇದೆ. ಸುಮಾರು 1 ಲಕ್ಷ ರೂಪಾಯಿವರೆಗೂ ದಂಡ ವಿಧಿಸುವ ಅವಕಾಶವೂ ಇದೆ. ಅಪರಾಧ ಪುನರಾವರ್ತನೆಗೆ 2 ರಿಂದ 10 ವರ್ಷದವರೆಗೆ ಜೈಲು ಶಿಕ್ಷೆ. ಮೊದಲನೇ ಸಲ ದ್ವೇಷ ಭಾಷಣ ಮಾಡಿದ್ರೆ 7 ವರ್ಷ ಜೈಲು, 50,000 ದಂಡ. ದ್ವೇಷ ಭಾಷಣ ಉತ್ತೇಜನ ನೀಡೋರ್ಗೂ ಸಹ ಶಿಕ್ಷೆಯನ್ನ ವಿಧಿಸಬಹುದು. ಕಾನೂನಿನ ಚೌಕಟ್ಟಿನಲ್ಲಿ ಸದ್ಯ ಇವರೆಲ್ಲರಿಗೂ ಇವರು ಬಾಯಿಗಳ ಬೀಗ ಹಾಕೋದಕ್ಕೆ ಈಗ ಕಾನೂನನ್ನ ಜಾರಿ ಮಾಡಲಾಗ್ತಾ ಇದೆ. ನೋಡಿ, ಇದು ಕೇವಲ ಬಿಜೆಪಿ ಅಥವಾ ಇದು ಕೇವಲ ಕಾಂಗ್ರೆಸ್ಗೋ JDSಗೋ ಅಥವಾ ಯಾವುದೋ ಒಂದೆರಡು ಸಂಘ ಸಂಸ್ಥೆಗಳಿಗೋ ಮೀಸಲಾದಂಥ ವಿಚಾರ ಖಂಡಿತವಾಗ್ಲೂ ಅಲ್ವಾ, ಅಥವಾ ಯಾವುದೋ ಒಂದು ಪಕ್ಷಕ್ಕೆ ಸೀಮಿತವಾದಂಥ ವಿಧೇಯಕ ಖಂಡಿತವಾಗ್ಲೂ ಅಲ್ಲ. ಈ ದ್ವೇಷ ಭಾಷಣ ಬಿಲ್ ಇದೆಯಲ್ಲ, ಇದು ಎಲ್ಲರಿಗೂ ಅನ್ವಯ ಆಗತ್ತೆ. ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಮಾತಾಡಬೇಕಾದ್ರೆ ಕಾಂಗ್ರೆಸ್ಸು ಕೂಡ ಹದ್ಬಸ್ತಲ್ಲಿ ಇತ್ಕೊಂಡು ಮಾತಾಡಬೇಕು. ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಮಾತಾಡಬೇಕಾದ್ರೂ ಬಿಜೆಪಿನೂ ತನ್ನ ಹತೋಟಿಯಲ್ಲಿ ಇತ್ಕೊಂಡು ಮಾತಾಡಬೇಕಾಗತ್ತೆ. ಈ ದ್ವೇಷ ಪೂರಕ ಭಾಷಣ ಮಾಡುವಂಥ ಅವಶ್ಯಕತೆ ಏನಿದೆ, ಇದನ್ನ ಮಾಡಬಾರ್ದು ಸಮಾಜದಲ್ಲಿ ಅಂತ ನಾವು ಅಂದ್ಕೊಂಡ್ರು ಹಲವಾರು ಅಂಶಗಳನ್ನ ನಾವಿಲ್ಲಿ ಆಲೋಚನೆ ಮಾಡಬೇಕಾಗತ್ತೆ, ಪರಿಗಣಿಸ್ಬೇಕಾಗತ್ತೆ. ಯಾಕಂದ್ರೆ ಟೆಕ್ನಿಕಲಿ ನಾವು ಮಾತನಾಡುವಾಗ ಯಾವುದೋ ಒಂದು ಕಾರ್ಯಕ್ರಮ ನಡೀತಾ ಇರುತ್ತೆ, ಆ ಕಾರ್ಯಕ್ರಮದಲ್ಲಿ ಅದನ್ನ ದ್ವೇಷ ಭಾಷಣ ಅಂತ ಕನ್ಸಿಡರ್ ಮಾಡೋರು ಯಾರು? ತಹಶೀಲ್ದಾರ್ ಮಾಡ್ತಾರೋ ಅಥವಾ ಪೊಲೀಸರು ಮಾಡ್ತಾರೋ? ಅಲ್ಲಿ ಈಗ ಎಷ್ಟೋ ಕಡೆ ಸಮಾರಂಭಗಳು ನಡೀತಾ ಇರುತ್ತೆ, ಅದನ್ನ ಮಾನಿಟರ್ ಮಾಡೋದಕ್ಕೆ ಯಾರನ್ನು ಬಿಡ್ತೀರಿ? ಅದನ್ನು ಮಾನಿಟರ್ ಮಾಡೋರು ಯಾರು? ಹೀಗೆ ಹಲವಾರು ಪ್ರಶ್ನೆಗಳಿದಾವೆ. ಇದೆಲ್ಲದರ ಬಗ್ಗೆ ನಾನು ಚರ್ಚೆನ ಮಾಡ್ತಾ ಹೋಗ್ತೀನಿ. ನಮ್ಮ ಜೊತೆಯಲ್ಲಿ ಬಿಜೆಪಿ ವಕ್ತಾರರು ರಾಘವೇಂದ್ರ ರಾವ್ ಇದ್ದಾರೆ. ರಾಘವೇಂದ್ರ ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೆ ನಾನು ಆಗ್ಲೇ ಹೇಳ್ದಂಗೆ ಇವತ್ತು ಸದನದಲ್ಲಿ ಪಾಸ್ ಆದಂತಹ ಈ ದ್ವೇಷ ಭಾಷಣ ಮಸೂದೆ ಏನಿತ್ತು, ಇದ್ರ ಬಗ್ಗೆ ಏನು ನಿಮ್ಮ ಮೊದಲ ಅಭಿಪ್ರಾಯ ಏನು? ಇದು ಕಾಂಗ್ರೆಸ್ ಸರ್ಕಾರದ ಹುಳುಕುಗಳನ್ನು ಮುಚ್ಚಿಕೊಳ್ಳೋದಕ್ಕೆ ಮಾಡಿರ್ತಕ್ಕಂತಹ ಒಂದು ಷಡ್ಯಂತ್ರ ಭಾರತೀಯ ಜನತಾ ಪಾರ್ಟಿಯ ವಿರುದ್ಧ ಹಾಗೂ ಹಿಂದೂ ಸಂಘಟನೆಗಳ ವಿರುದ್ಧ ಮಾಡಿರ್ತಕ್ಕಂಥ ಒಂದು ಷಡ್ಯಂತ್ರ ಅಂತಕ್ಕಂಥದ್ದು ನನ್ನ ಮೊದಲ ಅನಿಸಿಕೆ ಆಗಿದೆ. ಇವ್ರಿಗೆ ಏನಪ್ಪ ಕಾಣಿಸುತ್ತೆ ಅಂತಂದರೆ, ಕಾಂಗ್ರೆಸ್ನವರು ಯಾವಾಗಲೂ ಬರೀ BJPಯವ್ರು ಮಾತನಾಡ್ತಕ್ಕಂಥದ್ದು, ಹಿಂದೂ ಸಂಘಟನೆಗಳು ಮಾತಾಡ್ತಕ್ಕಂಥದ್ದು, ಹಿಂದೂ ಪರ ಸಂಘಟನೆಗಳು, ಬೇರೆ ಬೇರೆ ವ್ಯಕ್ತಿಗಳು ಮಾತನಾಡ್ತಕ್ಕಂಥದ್ದು ಮಾತ್ರ ಇವ್ರ ಕಣ್ಣಿಗೆ ಕಾಣಿಸುತ್ತೆ. ಅದೇ ಹಿಂದೂಗಳ ವಿರುದ್ಧವಾಗಿ, ಹಿಂದುತ್ವದ ವಿರುದ್ಧವಾಗಿ ಅನ್ಯ ಕೋಮಿನವರು ಎಷ್ಟೇ ಮಾತಾಡಿದರೂ ಕೂಡ ಅದು ಅವ್ರಿಗೆ ದ್ವೇಷ ಭಾಷಣ ಅನಿಸಲ್ಲ. ಅವ್ರಿಗೆ ಏನಿದ್ರೂ ಕೂಡ ಅದೆಲ್ಲವೂ ಬಾಯಿ ಭಾಷಣ, ಪ್ರೀತಿಯುಕ್ತ ಭಾಷಣ ಅಂತ ಅನ್ಸ್ಬಿಡುತ್ತೆ. ಅಲ್ಲ, ಈ ಕಾಯ್ದೆ ಇವಾಗ ಎಲ್ಲಾ ಜಾತಿ ಎಲ್ಲಾ ಧರ್ಮದವರೆಗೂ ಅಲ್ವಾ, ಕೇವಲ ಇದನ್ನ ಬಿಜೆಪಿ ಜಾರಿ ಮಾಡಿ ಇಷ್ಟು ದಿವಸ ಆಗಿರ್ತಕ್ಕಂತಹ ಮೊಕದ್ದಮೆಗಳನ್ನೆಲ್ಲ ನಾವು ನೋಡಿದಾಗ ದ್ವೇಷ ಭಾಷಣದ ಮೊಕದ್ದಮೆಗಳು ಯಾರ ಮೇಲೆ ಜಾಸ್ತಿ ಹಾಕಿದ್ದಾರೆ? ಅಲ್ಲಿ ಹುಬ್ಬಳ್ಳಿಯಲ್ಲಿ ಒಬ್ಬ ACPಯ ಜೀಪಿನ ಮೇಲೆ ನಿಂತ್ಕೊಂಡು ಮೈಕ್ ಹಿಡ್ಕೊಂಡು ಒಬ್ಬ ವ್ಯಕ್ತಿ ದ್ವೇಷ ಭಾಷಣವನ್ನು ಮಾಡ್ತಾನೆ, ಹಿಂದುತ್ವದ ವಿರುದ್ಧ ಮಾತಾಡ್ತಾರೆ. ಅದು ಇವ್ರಿಗೆ ದ್ವೇಷ ಭಾಷಣ ಅನ್ಸಲ್ಲ. ಎಲ್ಲರನ್ನು ಎತ್ತುಕಟ್ಟಿ ದ್ವೇಷದ ದಳ್ಳೂರಿ ಹಬ್ಬಿಸಿ ಅಲ್ಲಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಅಂಟಿಸ್ತಾರೆ. ಅವ್ರ ಮೇಲೆ ಕಾನೂನು ತಗೊಳ್ಳಿಲ್ಲ, ಅವ್ರ ಕೇಸನ್ನು ವಿಡ್ರಾ ಮಾಡಿದ್ರು. ಅದು ದ್ವೇಷ ಭಾಷಣ ಅಲ್ಲ. ತಿದ್ದುಕೊಳ್ಳೋದಕ್ಕೆ ಈಗ ಅವ್ರ ಕಾನೂನನ್ನೇ ಜಾರಿ ಮಾಡ್ತಿದಾರಲ್ಲ. ಅಲ್ಲ ಮೇಡಮ್, ಒಂದು ನಿಮಿಷ, ಅವ್ರ ಮೇಲೆ ಹಾಕಿದ್ದಂತ ಕೇಸನ್ನು ಏನಕ್ಕೆ ವಿಡ್ರಾ ಮಾಡಿದ್ರು? ಹಾಕಿದ್ದಂತ ಕೇಸನ್ನ ಬಿಜೆಪಿ ಸರ್ಕಾರ ಬಂದ್ರೆ ಹಿಂದೂಗಳ ಮೇಲಿರುವಂತ ಕೇಸನ್ನ ವಿಡ್ರಾ ಮಾಡ್ತಾರೆ, ಕಾಂಗ್ರೆಸ್ ಸರ್ಕಾರ ಬಂದ್ರೆ ಅನ್ಯ ಧರ್ಮದ ಮೇಲಿರುವಂತ ಕೇಸ್ಗಳನ್ನ ವಿಡ್ರಾ ಮಾಡ್ತಾರೆ. KGಹಳ್ಳಿ DGಹಳ್ಳಿನಲ್ಲಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಇಟ್ರಲ್ವೇ, ಅಲ್ಲಿನ ಶಾಸಕರ ಮನೆಗೆ ಬೆಂಕಿ ಇಟ್ರಲ್ವಾ? ಇದೇ ದ್ವೇಷ ಭಾಷಣದಿಂದ, ಇದೇ ಒಂದೇ ಒಂದು ದ್ವೇಷ ಭಾಷಣದಿಂದ.
ಅದರ ಬಗ್ಗೆ ಏನು ಆಕ್ಷನ್ ತಗೊಂಡ್ರು, ಅವ್ರಿಗೆಲ್ಲ ಬೇಲ್ ಕೊಟ್ಟು ರಿಲೀಸ್ ಮಾಡಿಸಿದ್ರು, ಅದನ್ನೇ ಕೇಸುಗಳನ್ನು ವಿಡ್ರಾ ಮಾಡಿದ್ರು. ರಾಘವೇಂದ್ರ ಅವರೇ, ಈಗ ಈ ವಿಚಾರದಲ್ಲಿ ಇವ್ರು ಏನು ಸೋಷಿಯಲಿಸ್ಟು ಕಮ್ಯುನಲ್ಲು ಅಂತಾರೆ, ಕಮ್ಯುನಲ್ ಅಂತ ಕಾಣಿಸೋದು ಹಿಂದೂಗಳು ಮಾತನಾಡಿದ್ರೆ ಮಾತ್ರ. ನಾನು ಅದನ್ನೇ ಹೇಳ್ತಿದ್ದೀನಲ್ಲ, ಇದು ಕೇವಲ ಹಿಂದೂಗಳಿಗೆ ಮಾತ್ರ ಜಾರಿ ಮಾಡಿರೋ ಬಿಲ್ ಅಲ್ವಲ್ಲ. ಆದ್ರೆ ಅವ್ರು ಜಾರಿಗೆ ತರುವಾಗ ಎಲ್ರಿಗೂ ಮಾಡಿದಾರಲ್ಲ, ಆದ್ರೆ ಇದರ ಬಗ್ಗೆ ಕ್ರಮ ಕೈಗೊಳ್ತಕ್ಕಂತ ಸಂದರ್ಭದಲ್ಲಿ ಎಲ್ರಿಗೂ ಮಾಡಿದಾರಲ್ಲ, ಎಲ್ರಿಗೂ ಮಾಡ್ತಾರೆ. ಇನ್ನು ಮುಂದೆ ನೋಡಿ, ಎಲ್ರಿಗೂ ಮಾಡ್ಲೇಬೇಕು. ಇಲ್ಲಿ ಕಣ್ಣೊರೆಸುವ ತಂತ್ರ ಇನ್ನು ಅಂತಕ್ಕಂಥದ್ದು ಮುಂದೆ ಎಲ್ರಿಗೂ ಮಾಡ್ಲೇಬೇಕು. ಮಾಡಿಲ್ಲ ಅಂದ್ರೆ ನಾವು ಪ್ರಶ್ನೆ ಮಾಡ್ತೀವಿ 100%. ಖಂಡಿತ. ನೀವು ಪ್ರಶ್ನೆ ಮಾಡ್ತೀರಾ, ಪ್ರಯೋಜನ ಏನಾಗುತ್ತೆ? ಪ್ರಶ್ನೆ ಮಾಡ್ಲೇಬೇಕು. ನನ್ನದೇ ಒಂದು ಪ್ರದೇಶದಲ್ಲಿ ಹೇಳ್ತೀನಿ, ನನ್ನದೇ ಒಂದು ಪ್ರದೇಶದಲ್ಲಿ 14 ವರ್ಷಗಳ ಹಿಂದೆ ಒಂದು ಅನಧಿಕೃತ ಒಂದು ಏನು ಪ್ರಾರ್ಥನಾ ಮಂದಿರವನ್ನು ಕಟ್ಟಲಿಕ್ಕೆ ಹೊರಟಂತಹ ಸಂದರ್ಭದಲ್ಲಿ ಹಿಂದೂ ಸಂಘಟನೆಗಳು ಅಲ್ಲಿ ಹೋಗಿ ಹೋರಾಟ ಮಾಡಿದ್ರು. ಅವ್ರ ಮೇಲೆ 14 ವರ್ಷಗಳಿಂದ ಕೇಸ್ ಹಾಕಿದ್ದು, ಇದುವರೆಗೂ ಕೇಸ್ ವಾಪಸ್ ಮಾಡ್ಲಿಕ್ಕೆ ಆಗಲಿಲ್ಲ, ರಿಪೋರ್ಟ್ ಹಾಕಿಲ್ಲ, ಕೇಸ್ ವಾಪಸ್ ಆಗಿಲ್ಲ, ಯಾವುದೇ ತಪ್ಪಿಲ್ಲ ಹಿಂದೂ ಸಂಘಟನೆಗಳು. ಅಲ್ಲಿ ಹೋಗಿ ರೋಡಲ್ಲಿ ನಿಂತ್ಕೊಂಡು ಪ್ರತಿಭಟನೆ ಮಾಡ್ತಾ ಇದ್ರು ಅಷ್ಟೇನೆ. ಇದು ಎಂತಹ ಕ್ರಮ ಇದು? ಇದು ಹಿಂದೂಗಳ ಮೇಲಿನ ದ್ವೇಷದ ಕ್ರಮ ಅಲ್ವೇ ಇದು? ಹಾಗಾದ್ರೆ ನೀವು ಹೇಳೋದು ಈ ಬಿಲ್ ಪಾಸ್ ಮಾಡಬಾರ್ದಿತ್ತು ಅಂತ ಹೇಳೋದಾ ನೀವು? ಬಿಲ್ ಪಾಸ್ ಮಾಡಿದ್ರೆ ನೀವು ಸಕ್ರಮವಾಗಿ ನ್ಯಾಯ ರೀತಿಯಾಗಿ ನಡ್ಕೊಳ್ಳಿ. ಇವತ್ತಿನ ದಿವಸ ಚರ್ಚೆಗೆ ಅವಕಾಶ ಕೊಟ್ಟಿದ್ದೀರಾ? ಅಲ್ಲ, ಮೈಕ್ಗಳನ್ನ ಆಫ್ ಮಾಡಿ ಪಾಸ್ ಮಾಡಿದ್ರಲ್ಲ, ಇವತ್ತು ಮೈಕ್ಗಳನ್ನ ಆಫ್ ಮಾಡಿ ಪಾಸ್ ಮಾಡಿಸಿದಾರಲ್ವಾ? ಯಾವ ರೀತಿಯಾದಂತಹ ಚರ್ಚೆ ಅದು? ಯಾವ ರೀತಿಯಾದಂತಹ ಬಿಲ್ ಇದು? ಮೈಕ್ ಕೆಟ್ಟೋಯ್ತು ಅಂತ ಹೇಳಿ ಹೇಗೆ ಕೆಟ್ಟೋಗುತ್ತೆ? ಮೈಕ್ ಆಫ್ ಆಯ್ತು ಅನ್ನೋದಕ್ಕೆ ಇಷ್ಟೊಂದು ಕೋಟ್ಯಾಂತರ ರೂಪಾಯಿಗಳನ್ನ ಇದೇ ಅಧಿವೇಶನಕ್ಕೋಸ್ಕರ ಖರ್ಚು ಮಾಡಿದ್ದೀರಾ. ಕೇಳಿಸ್ಕೊಳ್ಳಿ, ಒಂದ್ ನಿಮಿಷ ನಾನು ಮಾತಾಡಿಸ್ಬಿಡ್ತೀನಿ. ಮಾತಾಡಿ, ಆಯ್ತು ಮಾತಾಡಿ. ಚರ್ಚೆಗೆ ಇನ್ನು 1 ಅವರ್ ಕಾಲಾವಕಾಶ. ಧಾರಾಳವಾಗಿ ಚರ್ಚೆ ಮಾಡಿ. ಹಿಂದೂ ಮುಖಂಡರು ಮೋಹನ್ ಗೌಡ್ರು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಮೋಹನ್ ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ. ನಮಸ್ತೆ. ಇವತ್ತು ಅಧಿವೇಶನದಲ್ಲಿ, ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲಿ ಪಾಸಾದಂತಹ ದ್ವೇಷ ಭಾಷಣ ಮಸೂದೆ ಬಗ್ಗೆ ನಿಮ್ಮ ಅಭಿಪ್ರಾಯ? ಮೇಡಮ್, ಇದು ತಡೆ ಕಾಯ್ದೆ ವಿರುದ್ಧವಾಗಿ ನಾವು ಈಗಾಗಲೇ ರಾಜ್ಯವ್ಯಾಪಿ ಎಲ್ಲ ಶಾಸಕರಿಗೆ ಮತ್ತೆ ಎಲ್ಲ MLC ಅವರಿಗೆ ಭೇಟಿ ಮಾಡಿ ಈ ದ್ವೇಷ ಭಾಷಣದ ಒಂದು ದುರುಪಯೋಗ ಹೇಗಾಗತ್ತೆ, ಇದ್ರ ಮೂಲಕ ಹಿಂದೂಗಳ ವಾಕ್ ಸ್ವಾತಂತ್ರ್ಯವನ್ನ, ಅದೇ ರೀತಿಯಲ್ಲಿ ಹಿಂದೂಗಳ ಏನು ಧಾರ್ಮಿಕ ಸ್ವಾತಂತ್ರ್ಯ ಏನಿದೆ ಅದನ್ನು ಹತ್ತಿಕ್ಕುವಂತ ವ್ಯವಸ್ಥಿತ ಪಿತೂರಿ ಇದೆ, ಇದ್ರ ಬಗ್ಗೆ ನಾವು ಮನವಿಯನ್ನ ಕೊಟ್ಟಿದ್ವಿ. ಯಾಕಂತ ಹೇಳಿದ್ರೆ ಈಗಾಗಲೇ ಕರ್ನಾಟಕ ಸರ್ಕಾರ ಹಿಂದೂಗಳು ಏನು ಫೇಸ್ಬುಕ್ ಅಲ್ಲಿ ಏನೇ ಬರೆದ್ರು ಸಹ ಅವ್ರ ಮೇಲೆ FIR ಮಾಡುವಂತ ಪ್ರವೃತ್ತಿಯನ್ನ ಮಾಡಿದ್ದಾರೆ. ಈಗಾಗಲೇ ಸುಮಾರು 250ಕ್ಕೂ ಹೆಚ್ಚು FIR ಅನ್ನ ಫೇಸ್ಬುಕ್ ಮೇಲೆ ಬರೆದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಿಂದೂ ಕಾರ್ಯಕರ್ತರ ಮೇಲೆ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಈಗ ಹಿಂದೂ ಕಾರ್ಯಕರ್ತರು, ಹಿಂದೂ ಮುಖಂಡರು ಯಾವುದೇ ಸಭೆಯಲ್ಲಿ ಮಾತನಾಡಿದರೆ ಅವ್ರ ಮೇಲೆ ದ್ವೇಷ ಭಾಷಣದ ಒಂದು ಹೇಟ್ ಸ್ಪೀಚ್, ಪ್ರೊವೊಕೇಟಿವ್ ಬೇರೆ ಬೇರೆ ರೀತಿಯಲ್ಲಿ ಕೇಸನ್ನ ರಿಜಿಸ್ಟರ್ ಮಾಡ್ತಾ ಇದ್ದಾರೆ. ಈಗ ಮೋಹನ್ ಗೌಡ್ರೆ ವೇದಿಕೆ ಮುಖಂಡರು ಇರ್ಬೋದು, ಎಲ್ಲರನ್ನು ಇವತ್ತು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಇವತ್ತು ಸಂತರನ್ನ, ಈಗ ನಿಮ್ಗೆ ಗೊತ್ತಿರ್ಬೋದು, ಅನೇಕ ಸ್ವಾಮೀಜಿಗಳು ಯಾವಾಗ್ಲೂ ಒಂದು ಕಾನೂನು ಚೌಕಟ್ಟಿನಲ್ಲಿ ಶಾಂತಿ, ಸಮಾಧಾನ, ಗೋರಕ್ಷಣೆ ಇತ್ಯಾದಿ ವಿಷಯವನ್ನ ಮಾತನಾಡುವ ಸಂತರ ಮೇಲೂ ಕೇಸನ್ನ ರಿಜಿಸ್ಟರ್ ಮಾಡಿದ್ದಾರೆ. ಈಗಾಗಲೇ ಏನಂತ ಹೇಳಿದ್ರೆ BNS 153, 505, 353ಯಲ್ಲಿ ದ್ವೇಷ ಭಾಷಣ ಮಾಡಿದ್ರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳೋಕೆ ಸಾಕಷ್ಟು ಕಾನೂನಿನ ಅಂಶಗಳು ಇರುವಾಗಲೂ ಏನಂತ ಹೇಳಿದ್ರೆ ಈ ಮೂಲಕ ಹಿಂದೂಗಳ ವಾಕ್ ಸ್ವಾತಂತ್ರ್ಯವನ್ನ ಮತ್ತೊಮ್ಮೆ ಹತ್ತಿಕ್ಲಿಕ್ಕಾಗಿ ಇವರು ಪ್ರಯತ್ನ ಮಾಡ್ತಿದ್ದಾರೆ. ಈಗ ನಿಮ್ಗೆ ಗೊತ್ತಿರಬಹುದು, ಇತ್ತೀಚೆಗೆ ಇವರು ಒಂದು ಭಾಷಣವನ್ನ ಈಗ BT ಲಲಿತಾ ನಾಯಕ್, ಕಾಂಗ್ರೆಸ್ ನಾಯಕರು ಮಾಡಿದ್ರು. ರಾಮ ಅತ್ಯಂತ ಕ್ರೂರಿಗಳು ಅಂತೇಳಿ ಅವ್ರ ಮೇಲೆ FIR ಮಾಡ್ಲಿಕ್ಕೆ ಹೋದಾಗ FIR ತೆಗೆದುಕೊಳ್ಳಿಲ್ಲ. ಈಗ KS ಭಗವಾನ್ ಅವರು ಪ್ರಭು ಶ್ರೀರಾಮ, ಅದೇ ರೀತಿ ಭಗವಾನ್ ಶ್ರೀಕೃಷ್ಣ, ಭಗವದ್ಗೀತೆ ಮೇಲೆ ಕೆಟ್ಟದಾಗಿ ಮಾತಾಡಿದ್ರು. ಅವ್ರ ಮೇಲೆ FIR ಮಾಡ್ಲಿಕ್ಕೆ ಹೋದ್ರೆ FIR ಮಾಡ್ತಾ ಇಲ್ಲ. ಅವರಿಗೆ 50 ಲಕ್ಷ ರೂಪಾಯಿ ಖರ್ಚು ಮಾಡಿ ಏನ್ ಮಾಡ್ತಾ ಇದೆ ಸರ್ಕಾರ, ಪ್ರೊಟೆಕ್ಷನ್ ಕೊಡ್ತಾ ಇದೆ. ಆದ್ರೆ ಹಿಂದೂಗಳ ವಿರುದ್ಧ ಯಾರೇ ಮಾತಾಡಿದ್ರೆ ಅವ್ರ ವಿರುದ್ಧ ಏನ್ ಕೇಸನ್ನ ನಾವು ರಿಜಿಸ್ಟರ್ ಮಾಡ್ಲಿಕ್ಕೆ ಹೋದ್ರೆ ಯಾವುದೇ ರಿಜಿಸ್ಟರ್ ಮಾಡುದಿಲ್ಲ. ಆದ್ರೆ ಮೋಹನ್ ಅವರೇ, ನಾನು ಒಂದ್ ವಿಚಾರ, ಒಂದ್ ನಿಮಿಷ ಕೇಳಿಸ್ತಿದ್ಯಾ?